ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಭೆಯಾಗಿ ದೇವರನ್ನು ಸ್ತುತಿಸಲು ಸಿದ್ಧವಾಗಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ನನಗೆ ಪ್ರತ್ಯೇಕವಾದಂತಹ ಶುಭವನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ? ತುಂಬಾ ಸಂತೋಷ. ಎಲ್ಲರೂ ಸಂತೋಷವಾಗಿದ್ದೀರಿ ಮತ್ತು ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಮತ್ತು ಆ ದೇವರ ವಾಕ್ಯದಿಂದ ಬಲವನ್ನು ತಂದುಕೊಂಡು ಈ ಲೋಕದ ಯಾತ್ರೆಯಲ್ಲಿ ನೀವೆಲ್ಲರೂ ಸಾಕ್ತಾ ಇದ್ದೀರಿ ಅಂತ ನಂಬಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತವನಾಗಿದ್ದೇನೆ. ಹಲ್ಲೆಲೂಯಾ. ಸೊ ಬನ್ನಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇವಾಗ ಬಹಳ ಪ್ರಾಮುಖ್ಯವಾದಂತ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಆರಾಧನೆ ಅಂತಕ್ಕಂಥ ಪ್ರಾಮುಖ್ಯವಾದಂತ ಸಮಯಕ್ಕೆ ನಾವು ಬಂದಿದ್ದೇವೆ. ಈ ಭೂಮಿ ಮೇಲೆ ವಿಶ್ವಾಸಗಳಾದಂತ ನಾವೆಲ್ಲರೂ ಮಾಡುವಂತ ಎಲ್ಲ ಕಾರ್ಯಗಳು ಒಂದ್ ದಿವಸ ನಿಂತು ಹೋಗ್ತವೆ. ಹಲ್ಲೆಲೂಯಾ. ನೀನು ಮಾಡುವಂತ ಉಪವಾಸ ನಿಂತು ಹೋಗ್ತದೆ, ನೀನು ಮಾಡುವಂತ ಭಕ್ತಿ ಒಂದ್ ದಿವಸ ನಿಂತು ಹೋಗ್ತದೆ, ನೀನು ಕೊಡುವಂತ ದಾನ ಧರ್ಮಗಳು ಒಂದ್ ದಿವಸ ನಿಂತು ಹೋಗ್ತದೆ. ನೀನು ದೇವರಿಗೋಸ್ಕರವಾಗಿ ಭಕ್ತಿ ಕಾರ್ಯಗಳು ಏನೇನು ಇವಾಗ ಮಾಡ್ತಾ ಇದೆಯೋ ಅದೆಲ್ಲವೂ ಕೂಡ ಒಂದು ದಿವಸ ನಿಂತು ಹೋಗುವಂತ ಕಾರ್ಯಗಳಾಗಿವೆ. ಈ ರೀತಿಯಾಗಿ ಸಭೆಯಾಗಿ ಕೂಡಿ ಬರುವಂತದ್ದನ್ನು ಕೂಡ ಒಂದು ದಿವಸ ಏನಾಗ್ತದೆ, ಅದು ಕೂಡ ಒಂದು ದಿವಸ ನಿಂತು ಹೋಗ್ತದೆ. ಆದರೆ ನಿರಂತರವಾಗಿ ನಡೆಯುವಂತ ಒಂದು ಕಾರ್ಯ ಸತ್ಯವೇದನ್ನು ನಾವು ನೋಡ್ತೇವೆ. ಅದು ಯಾವಾಗಲೂ ಕೂಡ ಅದು ಭೂಮಿ ಆಕಾಶ ಅಳೆದು ಹೋದರೂ ಕೂಡ, ಯುಗಗಳು ಕಳೆದು ಹೋದರೂ ಕೂಡ, ಅನೇಕ ರಾಜ ಮಹಾರಾಜರು ಘನ ವ್ಯಕ್ತಿಗಳು ಅಳೆದು ಹೋದರೂ ಕೂಡ, ಮತ್ತು ನಾನು ನೀನು ಇದ್ದರೂ ಇಲ್ಲದೆ ಇದ್ರೂ ಕೂಡ ಒಂದು ಕಾರ್ಯ ಮಾತ್ರ ಯಾವಾಗಲೂ ಅದು ಜರುಗುವಂತದ್ದಾಗಿದೆ. ಅಲ್ಲೇ ಅದು ಯಾವುದ್ರಿ? ಅದು ಆರಾಧನೆ. ಈ ಆರಾಧನೆ ಅಂತಕ್ಕಂಥದ್ದು ಯಾವಾಗಲೂ ಅದು ಯುಗಗಳಿಗೆ ನಡೆಯುವಂತ ಕಾರ್ಯ ಆಗಿದೆ. ಅಲ್ಲೇ ಅದಕ್ಕೋಸ್ಕರವಾಗಿ ಆರಾಧನೆಯ ಪ್ರಾಮುಖ್ಯತೆಯನ್ನು ಒಬ್ಬ ವಿಶ್ವಾಸಿ, ಒಬ್ಬ ದೇವ್ರ ಮಗನು, ಒಬ್ಬ ದೇವ್ರ ಮಗಳು ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾಗಿದೆ. ದೇವ್ರ ಮಕ್ಕಳೇ, ನಾವು ಮಾಡುವಂತ ಎಲ್ಲ ಕಾರ್ಯಗಳು ಒಂದೇ ನಿಂತು ಹೋಗ್ತವೆ, ಆದರೆ ಆರಾಧನೆ ಮಾತ್ರ ಎಂದಿಗೂ ಕೂಡ ಅದು ನಿಂತು ಹೋಗದ ಕಾರ್ಯವಾಗಿದೆ. ಅದಕ್ಕೋಸ್ಕರವಾಗಿ ನಿಂತು ಹೋಗದಂತ ಕಾರ್ಯಕ್ಕೋಸ್ಕರವಾಗಿ, ನಿಂತು ಹೋಗದಂತ ಸ್ತುತಿ ಆರಾಧನೆಗೋಸ್ಕರವಾಗಿ ನೀವೆಲ್ಲರೂ ಸೇರಿ ಬಂದಿದ್ದೀರಲ್ಲ, ಅದಕ್ಕೋಸ್ಕರವಾಗಿ ದೇವರು ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯ ದೇವರ ಮಕ್ಕಳೇ, ಕೂಡಿ ಬಂದಿರುವಂತ ನಿಮ್ಮ ಜೀವಿತದಲ್ಲಿ ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳು, ನಿಮ್ಮ ಜೀವಿತದಲ್ಲಿ ಅನೇಕ ಶ್ರಮೆಗಳು, ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಈ ಲೋಕದಲ್ಲಿ ಹಾದು ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಎದುರಾಗ್ತಾವೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾವು ಪರಲೋಕ ರಾಜ್ಯ ಸೇರ್ಬೇಕಪ್ಪ ಅಂತಂದ್ರೆ ಈ ಲೋಕದಲ್ಲಿ ಬಹು ಕಷ್ಟಗಳನ್ನು ತಾಳಿ ಆ ರಾಜ್ಯದಲ್ಲಿ ನಾವು ಸೇರ್ಬೇಕಂತ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಜೀವಿಸುವಂತ ವಿಶ್ವಾಸಿ ಮಕ್ಕಳಿಗೆ ಶ್ರಮೆ ಸಂಕಟಗಳು ಬಹಳ ಉಡುಗೊರೆಯಾಗಿ ನಮಗೆ ಸಿಗ್ತಾವ ಅಂತ ಹೇಳಿದ್ರಿ. ಅಲ್ಲೇ ಉದಾರವಾಗಿ ನಮಗೆ ಸಿಗ್ತಾವ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರವಾಗಿ ಅಂತ ಸಂದರ್ಭದಲ್ಲಿ ಆರಾಧನೆಗೆ ಬಂದಿರುವಂತ ನಿನ್ನಲ್ಲಿ ಎಲ್ಲಾದ್ರೂ ಒಂದು ಪ್ರಶ್ನೆ, ಇವತ್ತು ನಾನು ಯಾಕೆ ದೇವರಿಗೆ ಆರಾಧನೆಯನ್ನು ಮಾಡಬೇಕು, ನಾನು ಯಾಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ನನ್ನ ಜೀವಿತದಲ್ಲಿ ನಾನು ನಂಬಿದ ಮೇಲೆ ನನಗೇನು ಒಳ್ಳೆ ಕಾರ್ಯ ಜರುಗಿದೆ ಅಂಥೇಳಿ ನೀನು ಒಂದು ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಇಟ್ಕೊಂಡು, ಒಂದ್ ವೇಳೆ ಇವತ್ತು ಅದೇ ಆಲೋಚನೆ ಅದೇ ಪ್ರಶ್ನೆ ತೆಗೆದುಕೊಂಡು ಈ ಸ್ಥಳದಲ್ಲಿ ನೀನು ಒಂದ್ ವೇಳೆ ಬಂದು ಒಂದ್ ವೇಳೆ ಕೂತ್ಕೊಂಡಿರುವುದಾದ್ರೆ, ಕರ್ತನು ನೇರವಾಗಿ ನಿನ್ನ ಜೊತೆ ಆತನು ಮಾತಾಡಿ ನಿನ್ನನ್ನು ಬಲಪಡಿಸಿ ನಿನ್ನನ್ನು ಆರಾಧನೆಗೋಸ್ಕರವಾಗಿ ಆತನು ಸಿದ್ಧಗೊಳಿಸಲು ಆತನು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ಸಿದ್ಧನಾಗಿದ್ದಾನೆ, ನೀನ್ ಸಿದ್ಧನಾಗಿದ್ದೀಯಾ, ನೀನ್ ಸಿದ್ಧನಾಗಿದ್ದೀಯಾ ಅಂತಕ್ಕಂಥ ಬಹಳ ಪ್ರಾಮುಖ್ಯವಾದಂತಹ ಪ್ರಶ್ನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತು ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ನಾವೆಲ್ಲರೂ ಕೂಡ ಆರಾಧನೆ ಮಾಡೋದಕ್ಕೋಸ್ಕರ ಬಂದಿದ್ದೇವೆ. ಆದ್ರೂ ಕೂಡ ಆರಾಧನೆಯ ಸಮಯದಲ್ಲಿ ನಮ್ಮ ಬಾಯಿಯನ್ನು ತೆರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕ ಸಲ ನಮ್ಮ ಬಾಯಿಗಳನ್ನು ಮುಚ್ಚಿಕೊಂಡಿರ್ತೇವೆ, ಅನೇಕ ಸಲ ನಾವು ಅಧೈರ್ಯಗೊಳ್ತೇವೆ, ಅನೇಕ ಸಲ ನಾವು ಭಯಪಡ್ತೇವೆ, ಅನೇಕ ಸಲ ಪ್ರಶ್ನೆಗಳಿಂದ ನಾವು ಕೂಡದವರಾಗಿ ಆರಾಧನೆ ಮಾಡದೇ ಇರ್ತೇವೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಇವತ್ತು ದೇವರು ನಮಗೆ ಉತ್ತರ ಕೊಟ್ಟು ನಮ್ಮ ಹೃದಯಗಳಲ್ಲಿ ಆತನು ಕೃತಜ್ಞತೆಯನ್ನು ತುಂಬಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಹಾಗಾದ್ರೆ ಬನ್ನಿ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಮನೆಯಲ್ಲಿ ಹಾಕಿರುವುದು ಸಿದ್ಧಳಾಗಿ ಕೃತಜ್ಞತೆ ಸಲ್ಲಿಸಲು ಬಂದಿರುವಂತ ನೀನು ಮತ್ತು ಪ್ರಶ್ನೆಗಳಿಂದ ಕೂಡಿ ಬಂದಿರುವಂತ ಯಾರೇ ಆಗಿರಲಿ, ನಾವೆಲ್ಲರೂ ಸೇರಿ ಇವತ್ತು
ದೇವರು ಇವತ್ತು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ವಾಕ್ಯ ಭಾಗದ ಕಡೆಗೆ ನಾವು ಹೋಗಿ ದೇವರು ಇವತ್ತು ನಮಗೆ ಕೊಟ್ಟಂತ ವಾಕ್ಯವನ್ನು ಎತ್ತಿಡಿದು ನಾವು ದೇವರಿಗೆ ಆರಾಧನೆ ಮಾಡೋಣ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧವಾಗಿದ್ದೀರಿ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ? ಹಲ್ಲೆಲೂಯಾ. ತುಂಬಾ ಸಂತೋಷ. ಎಲ್ಲರೂ ಕೂಡ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಸಿದ್ಧವಾಗಿದ್ದೀರಿ. ಆದ್ರೆ ಆರಾಧನೆ ಮಾಡುವಂತಹ ನಿಯಮ ಇವತ್ತು ದೇವರು ನಮ್ಗೆ ಕಲಿಸ್ಕೊಡುವಂತವರಾಗಿದ್ದಾರೆ. ನಾವು ದೇವರನ್ನು ಯಾವ ರೀತಿ ಆರಾಧಿಸಬೇಕೆಂಬುದಾಗಿ ದೇವರು ಇವತ್ತು ನಮ್ಗೆ ಕಲಿಸ್ಕೊಡುವಂತವರಾಗಿದ್ದಾರೆ. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಆರಾಧನೆಯನ್ನು ಮಾಡಿದ್ದಾರೆ. ಈ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ದೇವರನ್ನು ಆರಾಧನೆ ಮಾಡಿದ್ದಾನೆ. ಆ ವ್ಯಕ್ತಿ ಇವತ್ತು ನಮಗೆ ಪರಿಚಯ ಮಾಡಿಕೊಳ್ಳಲಿಕ್ಕಿದ್ದಾನೆ. ಆ ವ್ಯಕ್ತಿ ಹೇಗೆ ದೇವರನ್ನು ಸ್ತುತಿಸಬೇಕು, ಹೇಗೆ ಆರಾಧಿಸಬೇಕೆಂಬುದಾಗಿ ನಮಗೆ ಕಲಿಸಿಕೊಡ್ಲಿಕ್ಕಿದ್ದಾನೆ. ಬನ್ನಿ ಹಾಗಾದ್ರೆ ನಿಮ್ಮ ಸತ್ಯವೇದವನ್ನು ಫಸ್ಟ್ ಕ್ರಾನಿಕಲ್, ಮೊದಲನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 29ನೇ ಅಧ್ಯಾಯಗಳಿಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದ್ರೆ, ಕರ್ತನು ಇವತ್ತು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ವಾಕ್ಯ ಭಾಗವನ್ನು ಓದಿಕೊಂಡು ನಾವೆಲ್ಲರೂ ಕರ್ತನನ್ನು ಸ್ತುತಿಸೋಣ, ದೇವರನ್ನು ಆರಾಧಿಸೋಣ. ಫಸ್ಟ್ ಕ್ರಾನಿಕಲ್ ಮೊದಲನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 29ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನ ತನಕ ನಾವೆಲ್ಲರೂ ಈ ವಾಕ್ಯವನ್ನು ವಚನ ತಪ್ಪಿ ವಚನ ಓದಿಕೊಳ್ಳೋಣ. ಫಸ್ಟ್ ಕ್ರಾನಿಕಲ್ ಮೊದಲನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 29ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನ ತನಕ ನಾವೆಲ್ಲರೂ ವಚನ ತಪ್ಪಿ ವಚನ ನಾವು ದೇವರ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ದಯವಿಟ್ಟು ವಾಕ್ಯ ಓದುವಂತ ಸಂದರ್ಭದಲ್ಲಿ ಬಹಳ ಜಾಗ್ರತೆಯಿಂದ ಮತ್ತು ಅಷ್ಟೇ ಭಯದಿಂದ, ಅಷ್ಟೇ ಭಕ್ತಿಯಿಂದ ಮತ್ತು ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಓದಬೇಕೆಂಬುದಾಗಿ ಪರಿಶುದ್ಧಾತ್ಮ ದೇವರು ನಮಗೆ ಪ್ರೇರೇಪಿಸುವಂತ ಸಂದರ್ಭದಲ್ಲಿ ನಾನು 10ನೇ ವಚನ ಓದ್ತೀನಿ, ನೀವು 11ನೇ ವಚನ ಓದ್ರಿ. ಬನ್ನಿ ಎಲ್ಲರೂ ಸೇರಿ ನಾವು ದೇವರ ಮಹಿಮೆಯಾಗಿ ವಾಕ್ಯವನ್ನು ಓದೋಣ. ಆ ನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲಿನ ದೇವರೇ, ಯೆಹೋವನೇ, ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಪ್ರಭಾವೈಶ್ವರ್ಯಗಳು ನಿನ್ನ ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆಯಲ್ಲ. ದೊಡ್ಡ ಸ್ಥಿತಿಯು ಶಕ್ತಿಯು ನೀನೇ ಮೂಲನು. ದೇವರ ಸಹಾಯಕ್ಕಾಗಿ ಸಣ್ಣ ಒಂದು ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಮೊಣಕಾಲ ಮೇಲೆ ಬರೋಣ. ನಾವೆಲ್ಲರೂ ದೇವರನ್ನು ಘನಪಡಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಕರ್ತನೆ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಆರಾಧಿಸಲು ನೀವು ತೆಗೆದುಕೊಳ್ಳುವಂತ ಲೇಖನ ಭಾಗಕ್ಕಾಗಿ ದೇವ ನಿಮಗೆ ಸ್ತೋತ್ರ. ಅಪ್ಪ, ಹೌದು ಸ್ವಾಮಿ, ಧರ್ಮಶಾಸ್ತ್ರವನ್ನು ಓದುವಂತ ಸಂದರ್ಭದಲ್ಲಿ, ಧರ್ಮಶಾಸ್ತ್ರವನ್ನು ಕೇಳುವಂತ ಸಂದರ್ಭದಲ್ಲಿ ದೇವರೇ, ಹೌದು ಸ್ವಾಮಿ, ನಮ್ಮ ಕಣ್ಣುಗಳನ್ನು ತೆರೆಯಬೇಕಾಗಿ, ನಮ್ಮ ಕಿವಿಗಳನ್ನು ದೇವ ಸ್ವಾಮಿ ತೆರೆಯಬೇಕಾಗಿ, ನಮ್ಮ ಹೃದಯಗಳನ್ನು ಸ್ವಾಮಿ ತೆರೆಯಬೇಕಾಗಿ ದೇವರೇ ಪ್ರಾರ್ಥನೆ ಮಾಡ್ತೀನಪ್ಪ. ದೇವರೇ, ನೀವೇ ಸಹಾಯ ಮಾಡಿ ಅಪ್ಪ. ಹೌದು ಸ್ವಾಮಿ, ಈ ವಾಕ್ಯ ಭಾಗವನ್ನು ಮುರಿದು ದೇವರೇ ಆಹಾರದಂತೆ ನಮಗೆ ತೃಪ್ತಿಪಡಿಸಪ್ಪ. ನೀವು ಕೊಡುವಂತ ಈ ಆಹಾರವನ್ನು ತಿಂದು ನಾವು ತೃಪ್ತಿ ಹೊಂದಿ ನಿಮ್ಮನ್ನು ಸ್ತುತಿಸುವುದು, ನಿಮ್ಮನ್ನು ಆರಾಧಿಸುವುದು, ನಮ್ಮ ಹೃದಯಗಳನ್ನು ಕೃತಜ್ಞತೆ ತುಂಬಿ ದೇವರೇ, ಹೌದು ಸ್ವಾಮಿ, ಈ ಒಂದು ಆರಾಧನೆ ಮೂಲಕವಾಗಿ ನೀವು ಒಬ್ಬರೇ ಮಹಿಮೆ ಹೊಂದಬೇಕಾಗಿ ಎನ್ನುವಂತಹ ದಾಸನಾದ ನನ್ನನ್ನು ಕೂಡ ಜ್ಞಾಪಕ ಮಾಡಿಕೊಂಡು ಶಿಲುಬೆಯಲ್ಲಿ ಮರೆ ಮಾಡಿ ದೇವರೇ, ಹೌದು ಸ್ವಾಮಿ, ಬೇಕಾದಂತ ಮಾತುಗಳನ್ನು ಮಾತ್ರ ನನ್ನ ಬಾಯಲ್ಲಿ ಹಾಕಿ ನನ್ನನ್ನು ಕೂಡ ನಿಮ್ಮ ಸ್ವಾಧೀನದಲ್ಲಿ ಆಧೀನದಲ್ಲಿ ಇಟ್ಕೊಂಡು ಕೇವಲ 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 ನೀವೊಬ್ಬರೇ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡ್ಕೊಳ್ತೇವೆ ಸ್ವಾಮಿ, ಆಮೆನ್. ಯಾರಾದ್ರೂ ಒಬ್ರು ಓದ್ತೀರಮ್ಮ? ಒಬ್ಬರು 10ನೇ ವಚನ ಒಬ್ಬರು ಓದಿದ್ರಿ, ಒಬ್ಬರು ಕನ್ನಡದಲ್ಲಿ, ಒಬ್ಬರು ಹಿಂದಿಯಲ್ಲಿ ಓದ್ತೀರಾ? 10ನೇ ವಚನ, 11ನೇ ವಚನ. तब दाऊद ने सारी सभाओं के साथ में यहोवा की धन्यवाद किया। और दाऊद ने कहा, हे यहोवा, ओ ये हमारा मूल पुरुष, इस्राएल के परमेश्वर, अनादिकाल से अनंत काल तक तू धन्य है। हे यहोवा, महिमा, पराक्रम, शोभा और सामर्थ्य और वैभव हालेलुया. ಕನ್ನಡದಲ್ಲಿ ಯಾರಾದ್ರೂ ಓದ್ತೀರಾ? ಅನಂತರ ದಾವೀದನು
ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲಿನ ದೇವರೇ, ಯೆಹೋವನೇ, ಯುಗ ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ ಮಹಿಮಾ ಪ್ರಭಾವ, ವೈಭವ, ಪರಾಕ್ರಮ ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳಲ್ಲಿರುವುದೆಲ್ಲವೂ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವನಾಗಿರುತ್ತಿ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ನಮಗೆ ಬರುತ್ತವೆ. ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲಾ ಒಂದು ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲನು. ಆದುದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ನಿನ್ನ ಪ್ರಭಾವವುಳ್ಳಂತ ನಾಮವನ್ನು ಹಲ್ಲೆಲೂಯ ಹಲ್ಲೆಲೂಯ. ನೋಡ್ರಿ, ದಾವೀದನು ದೇವರನ್ನು ಎಷ್ಟು ಸುಂದರವಾಗಿ ಆತನು ಆರಾಧಿಸ್ತಾ ಇದ್ದಾನೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯ. ಎಷ್ಟು ಮಾಧುರ್ಯವಾಗಿ ದೇವರನ್ನು ಪ್ರೀತಿ ಆತನು ಯಾವ ರೀತಿಗೆ ವರ್ಣಿಸ್ತಾ ಇದ್ದಾನಪ್ಪ ಅಂತಂದ್ರೆ, ದೇವರನ್ನು ಆತನು ರುಚಿ ನೋಡಿ ಅನುಭವದಿಂದ ಆತನು ದೇವರನ್ನು ಆರಾಧಿಸ್ತಾ ಇದ್ದಾನಪ್ಪ ಅಂತಂದ್ರೆ, ತನ್ನ ಹೃದಯವೆಲ್ಲವೂ ಕೂಡ ಕೃತಜ್ಞತೆಯಿಂದ ತುಂಬಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಆತನು ಆರಾಧನೆ ಮಾಡ್ತಾ ಇದ್ದಾನೆ. ಆತನು ನೆರೆದ ಸಭೆಯಲ್ಲಿ ಆತನು ದೇವರಿಗೆ ಆರಾಧನೆಯನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ ದಾವೀದನು? ಜನ ಸಮೂಹದ ಎದುರುಗಡೆ ನೆರೆದಂತ ಸಭೆಯಲ್ಲಿ ಭಕ್ತನಂತ ದಾವೀದನು ದೇವರಿಗೆ ಯಾವ ರೀತಿ ಆರಾಧನೆ ಪ್ರಾರಂಭ ಮಾಡ್ತಾನಪ್ಪ ಅಂತಂದ್ರೆ, ನಮ್ಮ ಮೂಲ ಪಿತೃವಾಗಿರುವಂತ ಯೆಹೋವನೇ ಎಂಬುದಾಗಿ ಆತನು ಆರಾಧನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಇಲ್ಲಿ ನೇರವಾಗಿ ದಾವೀದನು ದೇವರಿಗೆ ನನ್ನ ತಂದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ದಾವೀದನು ದೇವರನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನಪ್ಪ ಅಂತಂದ್ರೆ, ದಾವೀದನು ದೇವರನ್ನು ಯಾವ ಒಂದು ಔನ್ನತ್ಯದಲ್ಲಿ ಇಟ್ಟಿದ್ದಾನಪ್ಪ ಅಂತಂದ್ರೆ, ಆತನು ಹೇಳ್ತಾ ಇದ್ದಾನೆ, ದಾವೀದನು ದೇವರನ್ನು ನಮ್ಮ ಮೂಲ ತಂದೆಯಾಗಿರುವಂತ ದೇವರ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ನೋಡ್ತಿದ್ದೇವೆ, ಈ ಲೋಕದಲ್ಲಿ ಸಂಬಂಧಪಟ್ಟಂತ ಲೌಕಿಕವಾದಂತ ಶಾರೀರಿಕವಾದಂತ ತಂದೆ ಮಾಡುವಂತ ಕಾರ್ಯಗಳು ಕೂಡ ನಾವು ನೋಡ್ತೇವೆ. ಆತ್ಮಿಕವಾಗಿರುವಂತ ನಮ್ಮ ತಂದೆ ಆಗಿರುವಂತ ದೇವರು ಮಾಡುವಂತ ಕಾರ್ಯಗಳು ಬಹಳಷ್ಟು ವಿಭಿನ್ನವಾಗಿವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಶರೀರ ಸಂಬಂಧಪಟ್ಟಂತ ಲೋಕ ಸಂಬಂಧಪಟ್ಟಂತ ಈ ಲೋಕದ ತಂದೆಗಳು ನಮ್ಮನ್ನು ಹೇಗೆ ಅವರು ನಮ್ಮನ್ನು ಸಾಕಿ ಸಲುತ್ತಾರೋ ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಾದಂತ ಬಾಧ್ಯತೆಯನ್ನು, ಅದಕ್ಕಿಂತಲೂ ಹೆಚ್ಚಾದ ಒಂದು 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 ಭದ್ರತೆಯನ್ನು ಇವತ್ತು ದೇವರು ದಾವೀದನ ಜೀವಿತದಲ್ಲಿ ಮಾಡಿದ್ರಿಂದ ನಾವು ನೋಡ್ತೇವೆ. ದಾವೀದನು ದೇವರನ್ನು ತನ್ನ ತಂದೆಯ ಒಂದು ಸ್ಥಾನದಲ್ಲಿ ಇಟ್ಕೊಂಡು ದೇವರನ್ನು ಆತನು ಆರಾಧಿಸ್ತಾ ಇದ್ದಾನೆ. ಹಲ್ಲೆಲೂಯ. ಆರಾಧನೆ ಮಾಡೋಕೆ ಬಂದಿರುವಂತಹ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರಿಗೆ ತಂದೆಯ ಸ್ಥಾನವನ್ನು ನೀನು ಕೊಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ದೇವರು ತಂದೆಯಾಗಿ ನಿನ್ನನ್ನು ನಡೆಸ್ತಾ ಇದ್ದಾನ ಅಂತಕ್ಕಂಥದ್ದೇ ಬಹಳ ಪ್ರಾಮುಖ್ಯವಾದ ಪ್ರಶ್ನೆ. ಹಾಗಾದ್ರೆ ಇವತ್ತು ಈ ಲೋಕದಲ್ಲಿ ನೀನು ಯಾವ ಕುಟುಂಬದಲ್ಲಿ ಹುಟ್ಟಿದ್ದೀಯೋ, ಯಾವ ಕುಟುಂಬದಲ್ಲಿ ಜನ್ಮಿಸಿದೆಯೋ, ಯಾರು ಈ ಲೋಕದಲ್ಲಿ ತಂದೆ ಆಗಿದ್ದಾರೋ ಆ ತಂದೆ ಮಾಡುವಂತ ಪ್ರತಿಯೊಂದು ಕಾರ್ಯಗಳು ನಿನಗೆ ಚೆನ್ನಾಗಿ ಗೊತ್ತುಂಟು. ಆತನು ನೀನು ಹುಟ್ಟಿದಿನಿಂದ ನೀನು ಇಷ್ಟು ತನಕ ದೊಡ್ಡವಳಾಗೋ ತನಕ, ನಿನ್ನ ಮದುವೆ ಆಗ ತನಕ, ಮಕ್ಕಳಾಗ ತನಕ, ನಿನ್ನ ವಯಸ್ಸಾಗೋದಕ್ಕಾಗ ತನಕ, ಇವಾಗ ನಿನ್ನ ತಂದೆ ಈ ಲೋಕದಲ್ಲಿ ಮಾತ್ರ ತಂದೆ ನಿನಗೆ ಏನೇನು ಮಾಡಿದರೆ ಎಂಬುದಾಗಿ ನಿನಗೆ ಚೆನ್ನಾಗಿ ಗೊತ್ತು. ಆದ್ರೆ ಪರಲೋಕದಲ್ಲಿರುವಂತಹ ನಿನ್ನ ತಂದೆಯಾದಂತ ದೇವರು ನಿನ್ನ ವಿಷಯದಲ್ಲಿ ಏನ್ ಮಾಡಿದ್ದಾನೆ ಮತ್ತು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಯಾವಾಗ ನೀನು ಗುರುತಿಸ್ತೀವೋ ಅವಾಗ ನಿನ್ನ ಬಾಯನ್ನು ಮುಚ್ಚಿಕೊಂಡಿರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲೆಲ್ಲ ಹಾಗಾದ್ರೆ ನಾವು ನೋಡ್ತೇವೆ, ತಂದೆ ಮಾಡುವಂತಹ ಕಾರ್ಯಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡೋಣ. ತಂದೆಯಾದ ದೇವರು ನಮಗೆ ತಂದೆಯಾಗಿ ಆತನು ಏನೆಲ್ಲ ಮಾಡ್ತಾ ಇದ್ದಾನೆ ಈ ಲೋಕದಲ್ಲಿ, ಯಾವ ರೀತಿ ಆತನು ನಮಗೆ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನಮ್ಮನ್ನು ನಡೆಸ್ತಾ ಇದ್ದೇನೆ ಎಂಬುದಾಗಿ ಇವತ್ತು ತಂದೆ ಮಾಡುವಂತ ಕಾರ್ಯಗಳು, ಒಂದು 3 ಕಾರ್ಯಗಳು ತಂದೆ ಮಾಡುವಂತ ಕಾರ್ಯಗಳನ್ನು ನೋಡಿ ನಾವು ದೇವರಿಗೆ ಆರಾಧಿಸೋಣ, ದೇವರಿಗೆ ಸ್ತುತಿಸೋಣ. ಒಂದೆಡೆ ಬಹು ಜಾಗ್ರತೆಯಿಂದ, ಬಹು ಎಚ್ಚರಿಕೆಯಿಂದ ದೇವರನ್ನು ನಿನ್ನ ತಂದೆಯ ಸ್ಥಾನದಲ್ಲಿ ಮುಚ್ಚಿಟ್ಕೊಂಡು ದೇವರ ವಾಕ್ಯವನ್ನು ಕೇಳಿದಪ್ಪ ಅಂತಂದ್ರೆ, ವಾಕ್ಯ ಮುಗಿದ ತಕ್ಷಣ ನಿನ್ನ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ನಿನ್ಗೆ ಆಗೋದಿಲ್ಲ. ಈ ಸಂದೇಶದ ಅಂತ್ಯಕ್ಕೆ ಬರುವಂತ ಸಂದರ್ಭದಲ್ಲಿ ನಿನ್ನ ಹೃದಯವೆಲ್ಲವೂ ಮಾರ್ಪಟ್ಟಿರ್ತದೆ.
ನಿನ್ನ ಮನಸ್ಸು ಮಾರ್ಪಟ್ಟಿರ್ತದೆ, ಕಲ್ಲಾದಂತ ನಿನ್ನ ಹೃದಯ ಕರಿಗೆ ಹೋಗಿರ್ತದೆ, ಮೆತ್ತನೆ ಹೃದಯ ನಿನಗೆ ಬರ್ತದೆ, ನೂತನವಾದಂತ ಮನಸ್ಸು ಬರ್ತದೆ. ಇದು ಯಾವಾಗೆಲ್ಲ ಕಾರ್ಯ ಆಗ್ತದಪ್ಪ ಅಂತಂದ್ರೆ ನೀನು ತಂದೆಯಂತೆ ದೇವರನ್ನು ನೀನು ಪ್ರೀತಿಸುವುದಾದ್ರೆ ಈ ಕಾರ್ಯ ಜರುಗಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಸಂದೇಶ ಮುಗಿದ್ರೊಳಗಾಗಿ ಈ 3 ತರವಾದಂತಹ ಕಾರ್ಯಗಳು, ತಂದೆ ಮಾಡುತ್ತ ಕಾರ್ಯಗಳು ಧ್ಯಾನ ಮಾಡೋದ್ರೊಳಗಾಗಿ ಒಂದ್ ವೇಳೆ ಇನ್ನೂ ಕೂಡ ನಿನ್ನ ಹೃದಯ ಕಠಿಣವಾಗಿದೆಯಪ್ಪ ಅಂತಂದ್ರೆ, ಇನ್ನೂ ಕೂಡ ನಿನ್ನ ಹೃದಯ ಬಂಡೆ ಅಂತಿದೆಯಪ್ಪ ಅಂತಂದ್ರೆ, ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಇನ್ನೂ ಕೂಡ ನೀನು ತಂದೆ ಮಾಡುವಂತ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ ಅದನ್ನು ಸೂಚಿಸುವುದಾಗಿದೆ. ಅದಕ್ಕೋಸ್ಕರ ಬನ್ನಿ, ನಾವೆಲ್ಲರೂ ಇವತ್ತು ತಂದೆಯು ತನ್ನ ಮಕ್ಕಳಿಗೋಸ್ಕರವಾಗಿ ಮಾಡುವಂತ ಕಾರ್ಯಗಳಲ್ಲಿ ಮೊಟ್ಟ ಮೊದಲನೇ ಕಾರ್ಯ, ತಂದೆಯಾದ ದೇವರು ನಮ್ಮನ್ನು ಆತನು ಏನ್ ಮಾಡಿದ್ದಾರೆ ಎಂಬುದಾಗಿ ಯಾರಾದರೂ ಕೀರ್ತನೆ 103ನೇ ಅಧ್ಯಾಯ ದಯವಿಟ್ಟು ಕೀರ್ತನೆ 103ನೇ ಅಧ್ಯಾಯ 13ನೇ ವಚನ ಯಾರಾದರೂ ದಯಮಾಡೋದು ಓದಿ. ಒಬ್ಬರು ಕನ್ನಡದಲ್ಲಿ, ಒಬ್ಬರು ಹಿಂದಿಯಲ್ಲಿ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಹಲ್ಲೆಲೂಯಾ. ಒಬ್ಬರು ಹಿಂದಿಯಲ್ಲಿ ಓದ್ತಿರಮ್ಮ. जैसा पिता अपने बालों को पर दया करता है, वैसे ही यहोवा अपने धरोइयों ದಯಾ ಕರ್ತಾ ಹೇ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ತಂದೆ ನಮ್ಮ ಜೀವಿತದಲ್ಲಿ ಮಾಡುವಂತಹ ಮೊಟ್ಟ ಮೊದಲನೇ ಕಾರ್ಯ ಏನೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಕೀರ್ತನೆ ಪುಸ್ತಕ 103ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಲೋಕದಲ್ಲಿರುವಂತಹ ತಂದೆ ಯಾವತ್ತಿಗೆ ತನ್ನ ಮಕ್ಕಳನ್ನು ಕನಿಕರಿಸ್ತಾನೋ ಅದೇ ರೀತಿಯಾಗಿ ನಾವು ನೋಡ್ತಿದ್ದೇವೆ. ದೇವರು ನಮ್ಮನ್ನು ಏನ್ ಮಾಡ್ತಾನಂದ್ರೆ ಆತನು ಕನಿಕರ ತೋರಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ತಂದೆಯಾದಂತ ದೇವರು ನಮಗೆ ಮಾಡುವಂತ ಮೊಟ್ಟ ಮೊದಲನೇ ಶ್ರೇಷ್ಠ ಕಾರ್ಯ ಏನಪ್ಪಾ ಅಂತಂದ್ರೆ, ದೇವರು ಮಕ್ಕಳಂತ ನಮಗೆ, ಆತನ ಮಕ್ಕಳಾಗಿರುವಂತ ನಮಗೆ ದೇವರು ಮಾಡುವಂತ ಪ್ರಾಮುಖ್ಯವಾದಂತ ಮೊಟ್ಟ ಮೊದಲ ಕೆಲಸ ಏನಪ್ಪಾ ಅಂತಂದ್ರೆ ಆತನು ನಮ್ಮನ್ನು ಕನಿಕರಿಸುವಂತ ತಂದೆಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ದೇವರು ನಿನ್ನ ತಂದೆಯಾಗಿದ್ದು ನಿನ್ನನ್ನು ಕರುಣಿಸ್ತಾ ಇದ್ದಾನೆ. ದೇವರು ನಿನ್ನ ತಂದೆಯಾಗಿದ್ದು ಇಲ್ಲಿ ತನಕ ನಿನ್ನನ್ನು ಕರುಣಾ ಕಟಾಕ್ಷದಿಂದ ನಿನ್ನ ಆತನು ನೋಡ್ತಾ ಇದ್ದಾನೆ. ದೇವರ ಕರುಣೆ ನಿನ್ನ ಮೇಲೆ ಇದ್ದುದರಿಂದಲೇ, ದೇವರ ಕನಿಕರ ನಿನ್ನ ಮೇಲೆ ಇದ್ದುದರಿಂದಲೇ ಇನ್ನೂ ಕೂಡ ನಿನ್ನ ಸಜೀವ ಸಂಖ್ಯೆಯಲ್ಲಿ ಇದೆಯಾ ನೀನು. ಒಂದು ವೇಳೆ ದೇವರು ನಿನ್ನ ತಂದೆಯಾಗಿರದೆ ನಿನ್ನನ್ನು ಕನಿಕರಿಸದೇ ಇದ್ದರೆ, ದೇವರು ನಿನ್ನ ತಂದೆಯಾಗಿದ್ದು ಇನ್ನೂ ಕೂಡ ನಿನ್ನನ್ನು ಕನಿಕರಿಸದೆ, ಒಂದು ವೇಳೆ ಕನಿಕರ ದೃಷ್ಟಿಯಿಂದ ನಿನ್ನನ್ನು ನೋಡದೇ ಇದ್ರೆ ಇಷ್ಟರಲ್ಲಿ ನಿನ್ನ ಸಮಾಧಿ ಸೇರ್ಬೇಕಾಗಿತ್ತು. ಆದ್ರೆ ನಾವು ನೋಡ್ತೇವೆ, ಕರುಣಾಮಯನಾದ ದೇವರು, ಪ್ರೀತಿಯಲ್ಲಿ ಕರುಣೆಯಲ್ಲಿ ಐಶ್ವರ್ಯವುಳ್ಳಂತ ದೇವರು ಆತನು ನಮ್ಮನ್ನು ಯಾವ ರೀತಿ ಕನಿಕರಿಸ್ತಾನೆ ಮಾಡುವ ಸಂದರ್ಭದಲ್ಲಿ ಈ ಲೋಕದಲ್ಲಿ ಒಬ್ಬ ತಂದೆಯು ತನ್ನ ಮಕ್ಕಳನ್ನು ಹೇಗೆ ಕನಿಕರಿಸ್ತಾನೋ ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಏನ್ ಮಾಡ್ತಾನಂದ್ರೆ ಕನಿಕರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯವನ್ನು ನೋಡ್ತೇವೆ. ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ಈ ಕನಿಕರ ತಂದೆಯಾದಂತ ದೇವರು ನಿನ್ನ ಜೀವಿತದಲ್ಲಿ ತೋರಿಸುವಂತ ಕನಿಕರ ನೀನು ಅನುಭವಿಸ್ತಾ ಇದೀಯಾ? ನೀನು ಗುರುತಿಸ್ತಾ ಇದೆಯಾ? ನಿನ್ನ ದೇವರಿನ ತಂದೆಯಾಗಿ ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನನ್ನು ಅನುದಿನವೂ ಆತನು ಕನಿಕರಿಸ್ತಾ ಇದ್ದಾನೆ. ಆತನಿಗೆ ಅನುಕ್ಷಣವೂ ತನ್ನ ಕಟಾಕ್ಷ ನಿನ್ನ ಮೇಲಿಟ್ಟು, ಆತನ ಕಣದೃಷ್ಟಿ ನಿನ್ನ ಮೇಲಿಟ್ಟು ಆತನು ಯಾವಾಗಲೂ ನಿನ್ನನ್ನು ಕನಿಕರಿಸ್ತಾ ಇರುವುದರಿಂದಲೇ ಇವತ್ತು ನೀನು ಸಜೀವ ಸಂಖ್ಯೆಯಲ್ಲಿ ಇವತ್ತು ಬಂದು ಕೂತ್ಕೊಂಡಿದೀಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ದಾವೀದನು ದೇವರನ್ನು ನನ್ನ 3 ಪುತ್ರಿಯರಿರುವಂತಹ ತಂದೆ ಎಂಬುದಾಗಿ ಆತನು ಆರಾಧಿಸ್ತಾ ಇದ್ದೆ. ನಿನ್ನ ಜೀವಿತದಲ್ಲಿ ಇಂಥ ಅನುಭವದಲ್ಲಿ ನೀನಿದೆಯಾ? ತಂದೆ ಮಾಡುವಂತಹ ಕಾರ್ಯದಲ್ಲಿ ಮೊಟ್ಟ ಮೊದಲಾಗಿ ಏನು ಹೋಗ್ತದೆ ಅಂದ್ರೆ, ತಂದೆಯಾದ ದೇವರು ಮಕ್ಕಳನ್ನು ಏನ್ ಮಾಡ್ತಾರೆ, ಆತನು ಕನಿಕರಿಸ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಎರಡನೇದಾಗಿ ದೇವರು ಏನನ್ನು ಮಾಡ್ತಾನೆ ಎಂಬುದಾಗಿ ನಾವು ನೋಡೋಣ. ದಯವಿಟ್ಟು ಯಾರಾದರೂ ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ ಯಾರಾದರೂ ದಯಮಾಡುತ್ತದೆ. ತಂದೆಯು ನಮ್ಮ ಪಕ್ಷದಲ್ಲಿ ಮಾಡುವಂತ ಎರಡನೇ ಕಾರ್ಯ ಏನೆಂಬುದಾಗಿ ನೋಡೋಣ. ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ ದಯವಿಟ್ಟು ಯಾರಾದರೂ ಒಬ್ಬರು ಓದ್ತಿರಲ್ಲ, ಕನ್ನಡದಲ್ಲಿ ಒಬ್ಬರು ಹಿಂದಿಯಲ್ಲಿ. ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳನ್ನು ಯಾರು ನನ್ನ ಕೈ ಒಳಗಿಂದ ಕಸಿಕೊಳ್ಳರು. ಹಿಂದಿಯಲ್ಲಿ अनंत जीवन देता हूँ, ये कभी नष्ट ना होगे, और कोई उन्हें मेरे हाथ से ಹಲ್ಲೆಲೂಯಾ. ನಾವು ನೋಡ್ತಿದ್ದೇವೆ ಎರಡನೇದಾಗಿ ತಂದೆಯಾದ ದೇವರು ನಮ್ಮ ಜೀವಿತದಲ್ಲಿ ತಂದೆಯಾಗಿದ್ದ ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಸಂದರ್ಭದಲ್ಲಿ ಆತನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಇಲ್ಲಿ ಯೋಹಾನ್ ಬರೆಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು
ಕುರಿಗಳಿಗೂ ಮತ್ತು ಕುರುಬನಿಗಿರುವಂತಹ ಸಂಬಂಧದಲ್ಲಿ ಆತನು ತನ್ನ ಶಿಷ್ಯರ ಜೊತೆ ಆತನು ಮಾತಾಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನನ್ನ ಕುರಿಗಳು ನನ್ನ ಸ್ವರ ಮಾತ್ರ ಕೇಳ್ತವೆ, ನನ್ನ ಸ್ವರ ಕೇಳಿ ನನ್ನ ಹಿಂದೆ ಮಾತ್ರ ಬರ್ತವೆ. ಆ ಕುರಿಗಳು ನಾನು ಕಾವಲು ಕಾಯ್ತೇನೆ, ನಾನು ಭದ್ರಪಡಿಸ್ತೇನೆ ಮತ್ತು ಆ ಕುರಿಗಳಿಗೆ ನಾನು ನಿತ್ಯ ಜೀವನ ಕೊಡ್ತೇನೆ. ಮತ್ತು ನನ್ನ ಕುರಿಗಳು ನನ್ನ ಕೈಯಲ್ಲಿರುವುದರಿಂದ ಅವುಗಳನ್ನು ಯಾರು ಕೂಡ ನನ್ನ ಕೈಯಿಂದ ಏನ್ ಮಾಡೋದಿಲ್ಲಂತ್ರಿ, ಕಸಿಕೊಳ್ಳುವುದಿಲ್ಲ ಎಂಬುದಾಗಿ ದೇವರು ವಾಕ್ಯ ನೋಡ್ತೇವೆ. ಅಂದ್ರೆ ನಾವು ನೋಡ್ತೇವೆ, ತಂದೆಯಾದ ದೇವರು ನಿನಗೆ ತಂದೆಯಾಗಿ ನಿನ್ನ ಜೀವಿತದಲ್ಲಿ ಮಾಡುವಂತಹ ಎರಡನೇ ಶ್ರೇಷ್ಠವಾದಂತಹ ಕಾರ್ಯವನ್ನು ಸಂದರ್ಭದಲ್ಲಿ ನಿನ್ನನ್ನು ಆತನು ಕಾಪಾಡುವಂತಹ ದೇವರಾಗಿದ್ದಾನೆ. ನೀನು ಕಾರಣದಲ್ಲಿ ಕಡಿಮೆಯಲ್ಲಿರುವಾಗಲೂ ಕೂಡ ತಪ್ಪಿ ಹೋದಂತಹ ಕುರಿಯಂತೆ ನೀನು ಅರಣ್ಯದಲ್ಲಿ ನೀನು ದಿಕ್ಕು ಕಾಣಂತ ಪರಿಸ್ಥಿತಿ ಇದ್ದಾಗಲೂ ಕೂಡ ದೇವರು ತಂದೆಯಾಗಿ ನಿನ್ನ ಜೀವಿತದಲ್ಲಿ ಆತನ ಏನ್ ಮಾಡ್ತಾನಂದ್ರೆ ನಿನ್ನನ್ನು ಕಾಪಾಡುವಂತಹ ದೇವರು ಆತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ತಂದೆ ರೂಪದಲ್ಲಿ ಮಾಡಿದಂತ ಎರಡನೇ ಕಾರ್ಯ ಎಂಬುದನ್ನು ಸಂದರ್ಭದಲ್ಲಿ ಆತನು ನೋಡ್ತೇವೆ, ಆತನು ನಮ್ಮನ್ನು ಕಾಪಾಡುವಂತ ತಂದೆಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲೇಲೂಯಾ. ಕೊನೆಯದಾಗಿ ಮೂರನೇದಾಗಿ ತಂದೆಯು ಮಾಡಿದಂತಹ ಮೂರನೇ ಕಾರ್ಯವನ್ನು ನೋಡೋಣ. ಕೊನೆಯದಾಗಿ ದೇವರು ತಂದೆಯ ಉಪಾಯದಲ್ಲಿ ನಮ್ಮ ತಂದೆಯಾಗಿದ್ದು ನಮ್ಮನ್ನು ಏನ್ ಮಾಡ್ತಾ ಇದ್ದೇನೆ ಎಂಬುದಾಗಿ ಮೂರನೇದಾಗಿ ನೋಡಿ ನಾವು ಕರ್ತನನ್ನು ಆರಾಧಿಸೋಣ, ಕರ್ತನಿಗೆ ಮಹಿಮೆ ಪಡಿಸೋಣ. ನೋಡಿ ದಯವಿಟ್ಟು ಯಾರಾದ್ರೂ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ ಯಾರಾದ್ರೂ ಓದ್ತಿರಮ್ಮ? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಅವು ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಹಲ್ಲೆಲೂಯಾ. ಹಿಂದಿಯಲ್ಲಿ ಓದ್ತೀಯಮ್ಮ? आकाश के पक्षियों को देखो, वे न बोते हैं, न काटते हैं और न खेतों में बटोरते, फिर भी तुम्हारा स्वर्गीय पिता हाँ क्या तुम उनसे अधिक मूल्य नहीं रखते? तुम में कौन है जो चिंता करके अपने आयु में ಅಪ್ಪ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ದೇವರು ತಂದೆಯಾಗಿ ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡ್ತಾ ಇದ್ದೇನೆ ಅನ್ನುವಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಪೋಷಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಏನ್ ಮಾಡ್ತಾನೆ ದೇವರು? ಜೋರಾಗಿ ಹೇಳ್ರಿ. ತಂದೆ ಆದಂತ ದೇವರು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನಮ್ಮನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಆತನು ಪೋಷಿಸ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಪ್ಪ ಅಂತಂದ್ರೆ ಕೀರ್ತನೆ ಪುಸ್ತಕದಲ್ಲಿ ನೋಡ್ರಿ, ತಂದೆಯಾದ ದೇವರು ನಮ್ಮನ್ನು ಯಾವ ರೀತಿ ಪೋಷಿಸ್ತಾ ಇದ್ದಾನಪ್ಪ ಅಂತಂದ್ರೆ ತಂದೆಯಾದಂತ ದೇವರು ನಮ್ಮನ್ನು ಯಾವ ರೀತಿಗೆ ಆತನು ಸಾಕ್ತಾ ಇದ್ದಾನೆ ಅನ್ನೋ ಸಂದರ್ಭದಲ್ಲಿ ಯಾವ ಕೊರತೆಗಳು ಬೀಳದಂತೆ ದೇವರು ಯಾವ ರೀತಿಗೆ ಆತನು ಪ್ರತಿ ಕ್ಷಣದಲ್ಲಿ ಆತ ನಮಗೆ ಸಾಕ್ತಾ ಇದ್ದಾನೆ ನೋಡುವಂತ ಸಂದರ್ಭದಲ್ಲಿ ನೋಡಿ ದಯಮಾಡಿ ಕೀರ್ತನೆ ಪುಸ್ತಕದಲ್ಲಿ ಒಂದು ಮಾತನ್ನ ದೇವರು ಯಾವ ರೀತಿಗೆ ನಮ್ಮನ್ನು ಪೋಷಿಸ್ತಾನೆ ಎಂಬುದಾಗಿ ಅದು ವಚನ ನಾನು ಅನ್ಕೋತೀನಿ. ಕೀರ್ತನೆ 37ನೇ ಅಧ್ಯಾಯ ಅನ್ಕೋತೀನಿ. ದಯವಿಟ್ಟು ನನ್ನಲ್ಲಿ ನೋಡ್ರಿ, ಅಲ್ಲಿ ಒಂದು ವಾಕ್ಯ ಹೀಗಿದೆ, ಪ್ರಾಯದ ಸಿಂಹಗಳಾದ ಹೊಟ್ಟೆಗಿಲ್ಲದೆ ಏನಾಗ್ಯಾವಂದ್ರೆ ಹಸಿತವಂತ, ಆದ್ರೆ ಯೆಹೋವನನ್ನು ಬೇಡಿಕೊಳ್ಳುವವರಿಗೆ ಯಾವುದೇ ಹೊಟ್ಟೆ 34:10 ಒಬ್ಬರು ಹಿಂದೀಕರಣ ಹೋದ್ರು. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. हाँ जो घटी होती है और वे भूखे भी रह जाते हैं, परंतु यहोवा की खोजेಗೂ ಒಬ್ಬ ನೋಡ್ರಿ ದೇವ್ರ ಹೆಂಗ್ ಪೋಷಣೆ ಮಾಡ್ತಾನಂದ್ರೆ ನಮ್ಗ ದೇವ್ರ ಹೆಂಗ್ ಪೋಷಿಸ್ತಾನ ಈ ಲೋಕದಾಗ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದ್ರೆ ನನ್ನನ್ನು ಬೇಡಿಕೊಳ್ಳುವವರಿಗೆ ಯಾವುದೇ ಕೊರತೆ ಬೀಳದಂತೆ ನಾನೇನ್ ಮಾಡ್ತೀನಿ, ಕೊಡ್ತೀನಿ ಎಂಬುದಾಗಿ ದೇವರು ಇವತ್ತು ಹೇಳ್ತಾ ಇದ್ದೇನೆ. ಪ್ರೀತಿ ದೇವರ ಮಕ್ಕಳಿಗೆ ಈ ವಾಕ್ಯ ಎಷ್ಟು ಸತ್ಯಪ್ಪ ಅಂತಂದ್ರೆ, ಎಷ್ಟು ನಿಜಪ್ಪ ಅಂತಂದ್ರೆ, ಈ ವಾಕ್ಯ ನನ್ನ ಜೀವಿತದಲ್ಲಿ ಬಹಳಷ್ಟು ಅನುಭವದಿಂದ ದೇವರು ನನ್ನ ತಂದಿದ್ದಾನೆ ಅಂತ ಹೇಳಿ. ಅಲ್ಲೇಲೂಯಾ. ಒಂದು ಸಮಯದಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ನನ್ನ ಮಕ್ಕಳು ಇನ್ನೂ ಚಿಕ್ಕವರಿದ್ದರು. ಎಂತ ಪರಿಸ್ಥಿತಿ ಇದೆಯಪ್ಪ ಅಂತಂದ್ರೆ, ಬಸ್ ಸ್ಟ್ಯಾಂಡ್ ಇಂದ ಬಿದ್ದಾಪುರ ಕಾಲನಿಯಲ್ಲಿ ನಮ್ಮ ಮನೆ ಇತ್ತು. ಬಸ್ ಸ್ಟ್ಯಾಂಡ್ ಇಂದ
ಬಿದ್ದಾಪುರ ಕಾಲನಿಗೆ ಸಿಟಿ ಬಸ್ಸಿಗೆ ₹1 ಇತ್ರಿ ಅವಾಗ. ಎಷ್ಟ್ರಿ? ಬಸ್ ಸ್ಟ್ಯಾಂಡ್ ಇಂದ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇಂದ ಬಿದ್ದಾಪುರ ಕಾಲನಿಗೆ ₹1 ಟಿಕೆಟ್ ಇತ್ತು. ಆ ಬಸ್ಸಿಗೆ ಬಸ್ ಸ್ಟ್ಯಾಂಡ್ ಇಂದ ಬಿದ್ದಾಪುರ ಕಾಲನಿ ತನ ಬರ್ಬೇಕಪ್ಪ ಅಂದ್ರೆ ನಾವು ಏನ್ ಮಾಡ್ತೇವೆ, ₹1 ಎಲ್ಲ ಬಿಟ್ಟಿಗೆ ನಡ್ಕೊಂಡ್ ಬರ್ತಿದ್ರು. ಅಲ್ಲಿ ಎಲ್ಲಿ ತನ ರೀ? ಬಿದ್ದಾಪುರ ಕಾಲನಿ ತನ ನಡ್ಕೊಂಡ್ ಬರ್ತಿದ್ವಿ ಒಂದ್ ಕಡೆ, ಹೊರಗೆ ಹೋದ್ವಿ ಅಂದ್ರೆ. ಮತ್ತ ಅವಾಗ ಪರಿಸ್ಥಿತಿ ಹಿಂಗಿದ್ರ ಊಟಕ್ಕೆ ಹೊಟ್ಟಿಗೆ ಸಣ್ಣ ಸಣ್ಣ ಮಕ್ಕಳವ ಏನಿರ್ಲಿಲ್ಲ ಅಂತ ಹೇಳಿ ಒಂದ್ ಅರ್ಧ ಕೆಜಿ ಅಕ್ಕಿ ತಂದು ರೈಸ್ ಮಾಡಿ ಮಕ್ಕಳಿಗೆ ತಿನ್ಸ್ಬೇಕಂದ್ರೆ ನಮ್ಮ ಹತ್ರ ಏನೂ ಇರ್ಲಿಲ್ಲ ಅಂತ ಹೇಳಿ. ಅಲ್ಲಿ ಅಂತ ಭಯಂಕರವಂತ ಪರಿಸ್ಥಿತಿ, ಅಂತ ಭಯಂಕರವಂತ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿತ್ತು. ಆದ್ರೆ ನಾವು ನೋಡ್ತೇವೆ, ದೇವವಾಕ್ಯ ನೋಡ್ತೀವಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ತನ್ನನ್ನು ಬೇಡಿಕೊಳ್ಳುವವರಿಗೆ, ತನ್ನ ಭಯಭಕ್ತಿಯುಳ್ಳವರಿಗೆ ಯಾವುದೇ ಮೇಲಿಗೆ ಕೊರತೆ ಮಾಡುವುದಿಲ್ಲ ಎಂದು ಹೇಳದಂತೆ, ಇದ್ದಕ್ಕಿದ್ದಾಗೆ ಒಂದ್ ದಿವಸ ಏನಪ್ಪಾ ಅಂತಂದ್ರೆ, ಒಬ್ಬ ಆಂಟಿ ಒಬ್ಬ ಅಂಕಲ್, ನಾವು ಯಾವ ಚರ್ಚಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಆರಾಧನೆ ಹೋಗ್ತಾ ಇದ್ದೀವಿ, ಆರಾಧನೆ ಆ ಮಂದಿರದಲ್ಲಿ ಇದ್ದ ಒಬ್ಬ ಆಂಟಿ ಅಂಕಲ್ ಇಬ್ರು ಕೂಡ ಒಂದ್ ದಿವಸ ಏನ್ ಮಾಡ್ರಂದ್ರೆ, ನಮ್ಮ ಮನೆಗೆ ಎಲ್ಲಾನು ಹೊತ್ಕೊಂಡು ಬಂದಾರೆ. ಬ್ಯಾಳಿ ತಂದರ, ಜೋಳ ತಂದರ, ಸಾಬೂನ್ ತಂದರ, ಚಾಪತಿ ತಂದರ, ಎಲ್ಲ ತಗೊಂಡ್ರಂತ. ಆಂಟಿ ಅಂಕಲ್ ಇಬ್ರು ತಗೊಂಡು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ಅವೆಲ್ಲ ವಸ್ತುಗಳು ನಮ್ಗೆ ಕೊಟ್ಮೇಲೆ ಚೆನ್ನಮ್ಮ ನಾಂದ, ಇವರು ಜೋಳ ತಂದರ, ಬ್ಯಾಳಿ ತಂದರ, ಈಗ ಎಲ್ಲ ತಂದರ ಅಂದ್ರೆ ಈಗ ಜೋಳ ಕೊಟ್ರ ಅವ್ರು ಬೀಸ್ಕೊಂಡ್ರಲ್ಲ, ರೊಕ್ಕ ಬೇಕಲ್ಲ. ಹೌದ? ಏನ್ ಮಾಡ್ಬೇಕು? ಬೀಸ್ಲಕ್ಕ ರೊಕ್ಕ ಬೇಕಲ್ಲ. ಗಿಡ ಹೆಂಗೆ ಬೀಸ್ತಾರ? ಹೆಂಗ್ ಮಾಡಮ್ಮಿ ಅಂತಂದ್ರ ಅಂದ್ರೆ ನಮ್ ಚೆನ್ನಮ್ಮ ಅಂದಳು, ದೇವ್ರ ಸಹಾಯ ಮಾಡ್ತಾನೆ ಬೀಸುದು. ಆ ಆಂಟಿ ಅಂಕಲ್ ನಾವು ಬಂದು ಅದೆಲ್ಲ ವಸ್ತು ಓಡಾಟನಾಗ ಏನ್ ಹೇಳಿದ್ರೆ, ಮಗನೇ ನಾನ್ ಮನೆಯಲ್ಲಿದ್ದೆ, ಆದ್ರೆ ದೇವ್ರು ನನ್ನನ್ನು ಒತ್ತಾಯ ಮಾಡ್ತಾ ಇದ್ದ, ನೀನು ಮಗನ್ ಮನೆಗೆ ಹೋಗು, ಮಗನ್ ಮನೆಗೆ ಹೋಗು, ಮಗನ್ ಮನೆಗೆ ಹೋಗು ಅಂತೇಳಿ ದೇವ್ರು ನನ್ನನ್ನು ಏನ್ ಮಾಡ್ತಾ ಇದ್ದ, ಒತ್ತಾಯ ಮಾಡ್ತಾ ಇದ್ದ. ಅದಕ್ಕ ನಾನ್ ತಡ ಮಾಡಂದ್ರೆ, ಮಗನೇ ನಾನು ಈ ಮನೆಗೆ ಬಂದಿನಿ, ಇವೆಲ್ಲ ವಸ್ತುಗಳು ನೋಡಪ್ಪ ನಾ ಕೊಟ್ಟಿನಿ, ಆಲಿಸ್ ಆಂಟಿ ಕೊಟ್ರ ಅಂತೇಳಿ ಯಾವತ್ತೂ ಕೂಡ ನಿನ್ ಬಾಯಿಂದ ಹೇಳ್ಬಾರ್ದು ನೀವು. ಇದೆಲ್ಲ ಕೂಡ ದೇವರು ಪ್ರೇರೇಪಣೆ ಮಾಡಿದ್ರಿಂದ ನಾನು ಈ ವಸ್ತುಗಳೆಲ್ಲ ತಂದ್ಕೊಟ್ಟಿದ್ದೀನಿ. ಈ ವಸ್ತುಗಳೆಲ್ಲ ಯಾರು ಕೊಟ್ರ ನಿನಗ? ದೇವರೇ ಕೊಟ್ಟನಂತ ಹೇಳಿ ಎಲ್ಲ ವಸ್ತುಗಳು ತಂದು ನಾವು ಕೊಟ್ಟು ಅವ್ರು ಪ್ರಾರ್ಥನೆ ಮಾಡಿ ಆಮೇಲೆ ಕಣ್ತರಟನಾಗ ನಮ್ಮ ಚೆನ್ನಮ್ಮನ ಕೈಯಲ್ಲಿ ₹100 ನೋಡಿಟ್ರು. ನಾವೇನ್ ಅನ್ಕೋತೀವಿ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ತಂದು ಕೊಟ್ರ, ಆದ್ರೆ ಏನಲ್ಲತ್ತೀವಿ ನಾವು ಮನಸ್ಸಿನಾಗ? ಏನ್ರಿ? ಬೀಸ್ಲಕ್ಕ ಜಾಳ ತಂದು ಕೊಟ್ರ ಬೀಸ್ ಉಣ್ಬೇಕು, ಜಾಳ ತಿನ್ಬೇಕ. ಅಂದ್ರೆ ಜಸ್ಟ್ ಪ್ರೇಯರ್ ಮಾಡಿ ಆಮೇಲೆ ಅಂತ ಹೇಳೋ ಟೈಮ್ನಾಗ ಆಂಟಿ ಏನ್ ಮಾಡೋದು, ಚೆನ್ನಮ್ಮನ ಕೈಗೆ ಎಷ್ಟು ಕೊಟ್ರಿ? ₹100 ನೋಡ್ಕೊಟ್ರು. ಒಬ್ಬ ನಮ್ಮ ಕುಟುಂಬದಲ್ಲಿ ಅರ್ಧ ಕೆಜಿ ಅಕ್ಕಿ ಅಂದ್ರೆ ಆ ಟೈಮ್ನಾಗ ₹5 ಅರ್ಧ ಕೆಜಿ ಅಕ್ಕಿ ಬರ್ತೀವಿ. ₹10 ಕೆಜಿ ಅಕ್ಕಿ ಇದ್ದು ಅವು ಒಂದು ಮಣ್ಣ ಒಂದು ಹಳ್ಳ ಇರ್ತಿತ್ರಿ. ಅದ್ರಾಗ ಅಂತದ ತಂದು ತಿನ್ಬೇಕಂದ್ರು ನಮ್ಮ ಹತ್ರ ದಿಕ್ಕಿರ್ಲಿಲ್ರಿ. ಅಂತ ಪರಿಸ್ಥಿತಿ ಇತ್ತು. ಆದ್ರೂ ಅಂತ ಟೈಮ್ನಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಚರ್ಚ್ಗೆ ಹೋಗಿ ಆರಾಧನೆ ಮಾಡಿ ಸಂತೋಷವಾಗಿ ಮನೆಗೆ ಬರ್ತೀವಿ. ಅಲ್ಲಿ ನೋಡ್ತೀವಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಎಷ್ಟು ಪರಿಪೂರ್ಣವಾಗಿ ಆತನು ನಿಭಾಯಿಸಿದನೆಂಬುದು ನೋಡೋ ಸಂದರ್ಭದಲ್ಲಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿತವಾದರೆ ನನ್ನನ್ನು ಬೇಡಿಕೊಳ್ಳುವವರಿಗೆ ನಾನು ಯಾವ ಮೇಲಿಂದ ಕಡಿಮೆ ಮಾಡಲೆಂದು ಹೇಳ್ತಾ ಇದ್ದೇನೆ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಅನುಭವದಿಂದ ದೇವರು ಇವತ್ತು ನನ್ನನ್ನು ಈ ಸ್ಥಳದಲ್ಲಿ ನೆಲೆಸಿದ್ದಾನೆ. ಅನುಭವ ಪೂರ್ವಕವಾಗಿ ದೇವರಿಗೆ ಈ ಮಾತನ್ನು ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನ ಜೀವಿತದಲ್ಲಿ ನೀನು ದೇವರನ್ನು ಹೇಗೆ ನೀನು ತೆಗೆದುಕೊಂಡಿದ್ಯೋ, ನಿನ್ನ ಜೀವಿತದಲ್ಲಿ ದೇವರಿಗೆ ಯಾವ ಸ್ಥಾನ ಕೊಟ್ಟಿದ್ಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ದಾವೀದನು ಇವತ್ತು ನಿನಗೆ ಬಯಪಡಿಸ್ತಾ ಇದ್ದೇನೆ. ದಾವೀದನು ದೇವರನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನಪ್ಪ ಅಂತಂದ್ರೆ, ತನ್ನ ತಂದೆಯ ಸ್ಥಾನದಲ್ಲಿ ಇಟ್ಕೊಂಡು ಆತನು ತಂದೆ ಯಾವ ರೀತಿಗೆ ಆತನು ಕನಿಕರಿಸಿದ ರೀತಿ ನನ್ನನ್ನು ಕನಿಕರಿಸಿದೆ ಅಂತ ಹೇಳ್ತಾ ಇದ್ದೇನೆ. ತಂದೆ ಯಾವ ರೀತಿಗೆ ಕಾಪಾಡಿದ ಆ ರೀತಿ ನನ್ನನ್ನು ಕಾಪಾಡಿದ ಅಂತ ಹೇಳ್ತಾ ಇದ್ದೇನೆ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ದಾವೀದನು ಕೂಡ ಅನುಭವದಿಂದ ಅದನ್ನು ಹೇಳ್ತಾನೆ. ಯಾವ ರೀತಿಗೆ ದಾವೀದನನ್ನು ದೇವರು ಕಾಪಾಡಿದನಪ್ಪ ಅಂತಂದ್ರೆ, ನಾವು ನೋಡ್ತೇವೆ, ದಾವೀದನು ಸೌಲನ ಭಯದಿಂದ ಅರಣ್ಯದಲ್ಲಿ ಅಡವಿಯಲ್ಲಿ ಆತನು ಗವಿಯಿಂದ ಗವಿಗೆ, ಅರಣ್ಯದಿಂದ ಅರಣ್ಯಗೆ ಆತನು ಬರಿಗಾಲಿನಲ್ಲಿ ತಿರುಗುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಮೊದಲನೇ ಸಮಯ ಪುಸ್ತಕದಲ್ಲಿ ದಾವೀದನು ಇಲ್ಲೇ ಇರ್ತಾನೆ, ಸೌಲನು ಕೂಡ ಇಲ್ಲೇ ಇರ್ತಾನೆ. ದೇವರ ವಾಕ್ಯ ನೋಡ್ತೇವೆ, ಸೌಲನ ಕಣ್ಣಿಗೆ ದಾವೀದನ ಬೀಳಿನಂತ ಆ ರೀತಿಗೆ ದೇವರು ತಪ್ಪಿಸಿದನಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು ನಿನ್ನ ಎದುರುಗಡೆ ಇದ್ರು ಕೂಡ, ಶತ್ರು ನಿನ್ನ ಹಿಂದೆ ಬಿದ್ರು ಕೂಡ, ಶತ್ರು ನಿನ್ನ ನಾಶ ಪಡಿಸಬೇಕೆಂದ್ರೂ ಕೂಡ ನಾವು ನೋಡ್ತೇವೆ, ತಂದೆಯ ದೇವರು ನಿನ್ನ ಪಕ್ಷದಲ್ಲಿದ್ದು, ಆತನ ತಂದೆ ಸ್ಥಾನದಲ್ಲಿದ್ದು ನಾವು ನೋಡ್ತೇವೆ, ಸೌಲನ ಒಂದು ಕೈಯಿಂದ ದಾವೀದನನ್ನು ಯಾವ ರೀತಿ ತಪ್ಪಿಸಿದರೆ, ಯಾವ ರೀತಿ ಕಾಪಾಡಿದ ರೀತಿಗೆ ನಿನ್ನನ್ನು ಕೂಡ ಶತ್ರುವಿನಿಂದ ಆತನು ತಪ್ಪಿಸಿ ಕಾಪಾಡ್ತಾ ಇದ್ದಾನೆ. ನಿನ್ ಗೊತ್ತಾ?
ಶತ್ರು ಅನೇಕ ಸಲ ನಿನ್ನನ್ನು ವಂಚಿಸಬೇಕು, ಶತ್ರು ಅನೇಕ ಸಲ ನಿನ್ನನ್ನು ಹಾನಿ ಮಾಡಬೇಕು, ಶತ್ರು ಅನೇಕ ಸಲ ನಿನ್ನನ್ನು ನಷ್ಟಪಡಿಸಬೇಕು, ನಿನ್ನ ಉಪದ್ರವ ಪಡಿಸಬೇಕು, ನಿನಗೆ ಗಾಯಪಡಿಸಬೇಕಂಗಾಗಿ ಶತ್ರು ಅನೇಕ ಸಲ ಹೊಚ್ಚ ಹಾಕಿಕೊಂಡ್ರು ಕೂಡ ತಂದೆಯಾದ ದೇವರು ನಿನ್ನ ಜೀವಿತದಲ್ಲಿ ತಂದೆಯಾಗಿದ್ದರಿಂದ ನೀನು ಕೂಡ ಕಾಪಾಡಲ್ಪಡ್ತಾ ಇದೀಯಾ. ಹೇಗೆ ನೀನು ಬಾಯಿಯನ್ನು ಮುಚ್ಕೊಂಡಿರ್ತೀಯ, ಹೇಗೆ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀಯ, ಹೇಗೆ ನೀನು ಬಾಯಿಂದ ಸ್ತುತಿ ಆರಾಧನೆ ಬರದೆ ನೀನು ಕೂತ್ಕೊಳ್ತೀಯ. ಆದ್ರೆ ದಾವೀದನು ಹೇಳ್ತಾ ಇದ್ದೇನೆ, ನನ್ನ ತಂದೆ ನನ್ನ ಜೀವಿತದಲ್ಲಿ ಮಾಡಿರುವಂತ ಕಾರ್ಯಗಳು ಎಷ್ಟು ಶ್ರೇಷ್ಠಪ್ಪ ಅಂತಂದ್ರೆ, ಮೊದಲನೇದಾಗಿ ತಂದೆ ನನ್ನ ಜೀವಿತದಲ್ಲಿ ದೇವರು ಏನ್ ಮಾಡಿದ್ದಾನಂದ್ರೆ ಆತನು ಕನಿಕರವನ್ನು ತೋರಿಸಿದ್ದಾನೆ. ಒಬ್ಬ ಮಗನಿಗೆ ತಂದೆ ಯಾವ ರೀತಿ ಕನಿಕರ ತೋರಿಸ್ತಾನೋ ಅದೇ ರೀತಿಯಾಗಿ ತಂದೆಯಾದ ದೇವರು ನನ್ನ ಕನಿಕರ ತೋರಿಸಿದ್ದಾನೆ ಅಂತ ಹೇಳ್ತಾರೆ. ಎರಡನೇದಾಗಿ ದಾವೀದನು ಯಾಕೆ ಇಷ್ಟೊಂದು ವೈಭವದಿಂದ ದೇವರಿಗೆ ನೆರಳು ಸಭೆಯಲ್ಲಿ ಆತನ ಆರಾಧನೆ ಮಾಡ್ತಿದ್ರೆ ಅನ್ನೋ ಸಂದರ್ಭದಲ್ಲಿ ದೇವರು ಆತನಿಗೆ ಏನ್ ಮಾಡ್ತಾನೆ ಅಂತ ಎರಡನೇದಾಗಿ ಕಾಪಾಡಿದ್ದಾನೆ ಎಂಬುದನ್ನು ನೋಡ್ತದೆ. ಎಲ್ಲ ಭೀತಿಯಿಂದ, ಎಲ್ಲ ಭಯದಿಂದ, ಶತ್ರುವಿನಿಂದ ಆತನಿಗೆ ತಪ್ಪಿಸಿ ಕಾಪಾಡಿದ್ದರಿಂದ ಅರಣ್ಯದಿಂದ ಆತನ ತಿರುಗಿ ಅರಮನೆಯಲ್ಲಿ ತಂದು ಕೂಡಿಸಿದ ದಾವೀದನು ದೇವರಿಗೆ ನೆರಳು ಸಭೆಯಲ್ಲಿ ಆತನ ಸ್ತುತಿ ಮಾಡ್ತಾ ಇದ್ದಾನೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ತಂದೆಯಾಗಿ ನಮ್ಮ ಪಕ್ಷದಲ್ಲಿ ಆತನು ಪೋಷಣೆ ಮಾಡ್ತಾ ಇದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. ಯಾವ ರೀತಿ ಪೋಷಣೆ ಮಾಡ್ತಾನಪ್ಪ ಅಂತಂದ್ರೆ, ಆಕಾಶದಲ್ಲಿರುವಂತಹ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವು ಕಣಜದಲ್ಲಿ ಇಟ್ಕೊಳ್ಳುವುದಿಲ್ಲ, ರಾಶಿ ಮಾಡಿಕೊಳ್ಳುವುದಿಲ್ಲ, ಆದ್ರೂ ಕೂಡ ಅವು ಕಡಿಮೆ ಬೀಳದಂತೆ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಕೂಗುತ್ತಿರುವಂತ ಕಾಗೆಗಳಿಗೂ ಕೂಡ ನಾನು ಆಹಾರ ಕೊಡ್ತೇನೆ. ಕಲ್ಲಿನಲ್ಲಿ, ಬಂಡೆ ಸಂದಿನಲ್ಲಿ ಆದುಕೊಂಡಿರುವಂತ ಕಪ್ಪೆಗೂ ಕೂಡ ನಾನು ಪ್ರತಿದಿನ ಆಹಾರ ಕಳಿಸ್ತೇನೆ. ನಿಮ್ಗೆ ಯಾಕೆ ನಾನು ಕಳ್ಸಲ್ರಿ? ನಿಮ್ಗೆ ಯಾಕೆ ಕಳ್ಸಲ್ಲ ಅಂತ ಹೇಳ್ತೀನಿ. ಎಲ್ಲಿ ಕಾಗೆ ಮೂಲಕವಾಗಿ ದೇವ್ರು ಏನ್ ಮಾಡಿದ್ರಿ? ಕಾಗಿ ಸ್ವಭಾವ ಏನ್ರಿ? ಕಾಗಿ ಸ್ವಭಾವ ಏನು? ಯಾವತ್ತೂ ಕೈಲಾಗಿಂದ ಏನ್ ಮಾಡೋದು? ಕಸ್ಕೊಳ್ಳೋಂತ ಸ್ವಭಾವ ಕಾಗಿ ಸ್ವಭಾವ. ಆದ್ರೆ ದೇವ್ರು ಏನ್ ಮಾಡ್ತಾನೆ? ಕಾಗಿಗೆ ಆಜ್ಞೆ ಮಾಡ್ತಾನೆ. ಏನ್ ಮಾಡ್ತಾನೆ? ಹೋಗಿ ನನ್ನ ದಾಸನಿಗೆ ಹೋಗಿ ನೀನೇನ್ ಮಾಡು, ಪ್ರತಿದಿನ ಮಾಂಸ ರೊಟ್ಟಿ ಒಯ್ದು ಕೊಡ್ಬೇಕಂತ ಹೇಳ್ತಾನೆ. ಅಲ್ಲೇ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಒಂದ್ ದಿವಸ ನಮ್ಮ ಹೆಬ್ರೋನ್ ಸಹವಾಸದಲ್ಲಿ ಸುವಾರ್ತೆ ಯಾತ್ರೆಗೆ ಹೋಗ್ತಾರೆ. ಸುವಾರ್ತೆಗೆ ಹೋದಾಗ ಅಲ್ಲಿ ಸುವಾರ್ತೆ ಆದ ನಂತರ ಅವ್ರಿಗೆ ಊಟ ಇರಂಗಿಲ್ಲ. ಏನ್ ಮಾಡ್ಬೇಕಪ್ಪ? ಸುವಾರ್ತೆ ಮಾಡಿದೀವಿ, ಒಬ್ರು ಊಟಕ್ಕೆ ಕರ್ತಿಲ್ಲ, ಹಸಿವೆ ಅಂದ್ರೆ ಹಸಿವೆ ಆಗದ, ಏನ್ ಮಾಡ್ಬೇಕಪ್ಪ ಅಂತೇಳಿ ಎಲ್ಲರ ಸುವಾರ್ತೆ ಮಾಡಿದಂತ ಎಲ್ಲ 7-8 ಜನ ಸಹೋದರರು ಬಂದು ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಂಡಿರ್ತಾರೆ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕೂತ್ಕೊಂಡಾಗ ನಾವು ನೋಡ್ತೀವಿ, ಯಾವ ಸಭೆಯಲ್ಲಿ ಒಬ್ಬ ವಿಶ್ವಾಸಿ ಇದ್ದನೋ ಆ ವಿಶ್ವಾಸಿ ಒಂದು ಮದುವೆಗೆ ಹೋಗಿರ್ತಾನೆ. ಆತನ ಅಡಿಗೆ ಮಾಡುವಂತ ಕೆಲಸಗಾರನಾಗಿರ್ತಾನೆ. ಆತನು ಪ್ರತಿ ಸಂಡೆ ಚರ್ಚಿಗೆ ಹಾಜರಾಗ್ತಾನೆ. ಆದ್ರೆ ಒಂದ್ ದಿವಸ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಯಾವ ಮದುವೆ ಹೋಗಿರ್ತಾನೋ ಮದುವೆಗೆ ಹೋಗಿದ ತಕ್ಷಣ ಅಲ್ಲೆಲ್ಲ ಉಳಿದಿದ್ದೆಲ್ಲ ಪೂರ್ತಿ ಸ್ವೀಟು, ಬಿರಿಯಾನಿ ಎಲ್ಲ ದೊಡ್ಡ ಗಂಟೆ ಕಟ್ಕೊಂಡು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇವ್ರು ಎಲ್ಲಿ ಕುಂತಾರ? ಬಸ್ ಸ್ಟ್ಯಾಂಡ್ ಕುಂತಾರೆ, ಅವ್ರ ಎದುರೇ ಬರ್ತಾನೆ. ಇವ್ರು ಎಲ್ಲಿ ಕುಂತಾರ? ಹಸುವಾಗಿ ಬಸ್ ಸ್ಟ್ಯಾಂಡ್ ಎದುರಿದ್ದೇ ಬರ್ತಾನೆ. ಅವನು ಬಂದು ನೋಡ್ತಾನೆ. ಇವ್ರು ಕೇಳ್ತಾರೆ, ಎಲ್ಲಿ ಹೋಗಿದಪ್ಪ ಬ್ರದರ್, ಎಲ್ಲಿ ಹೋಗಿದೆ ಅಂದ್ರೆ, ನಾನು ದೇವ್ರ ಕಳ್ಸಿದ ಆಗಿದೆ. ಈಗ ಮತ್ತೆ ಇಲ್ಲಿ ಯಾಕೊಂಡ್ರೆ ದೇವರೇ ಕಳ್ಸ ನನಗೆ ನೀನ್ ಬಲ್ಲ ಅಂತ ಅವರು. ದೇವರೇ ನನಗೆ ಏನ್ ಮಾಡ್ಯಾರ? ನಿಮ್ಗೆ ಊಟ ಕಳ್ಸ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ನಿನಗೆ ತಿಳಿದ ರೀತಿಯಿಂದ, ನಿನ್ನ ಎರೆದ ರೀತಿಯಿಂದ ದೇವರು ನಿನ್ನನ್ನು ಬಹಳ ಅದ್ಭುತವಾಗಿ ಆತನ ಪೋಷಿಸ್ತಾರೆ. ಯಾಕಂದ್ರೆ ನೀನ್ ಚಿಂತೆ ಮಾಡ್ಬೇಡ ಅಂತ ಹೇಳ್ತಾನ. ಆಕಾಶದಲ್ಲಿರುವಂತಹ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದ್ರೂ ನಾನು ಅವುಗಳನ್ನು ಸಾಕಿ ಸಲ್ಲುತ್ತೇನೆ. ಅದಕ್ಕೋಸ್ಕರವಾಗಿ ಏನ್ ಊಟ ಮಾಡಬೇಕು, ಏನ್ ತಿನ್ನಬೇಕು, ಏನ್ ಹೊತ್ಕೊಳ್ಬೇಕು, ಏನ್ ಉಟ್ಕೋಬೇಕಂತ ಈ ಲೋಕದವರು ಚಿಂತೆ ಮಾಡಕ್ ನೀವೇನ್ ಮಾಡ್ಬೇಡ, ಚಿಂತೆ ಮಾಡ್ಬೇಡ್ರಿ. ಪರಲೋಕದಲ್ಲಿರುವಂತೆ ತಂದೆಯ ದೇವರು ನಾನು ತಂದೆ ಆಗಿದ್ದೇನೆ, ಬಹಳ ದೊಡ್ಡ ಒಂದು ಬಿಡಾರಗಳು ನನ್ನ ಹತ್ರ ಇವೆ ಎಂಬುದಾಗಿ ದೇವರು ಹೇಳ್ತಾನೆ ಅಂತ ಹೇಳಿ. ಅಲ್ಲೇಲಿಯ ಅದಕ್ಕೋಸ್ಕರವಾಗಿ ತಂದೆಯು ಮಾಡಿದಂತ 3 ಕಾರ್ಯಗಳನ್ನು ಇವತ್ತು ನಾವು ನೋಡಿದ್ದೇವೆ. ನಾನು ನಿಮ್ಗೆ ಕೇಳ್ತೇನೆ, ತಂದೆ ಮಾಡಿದಂತ ಮೊದಲನೇ ಕಾರ್ಯ ಏನು? ಒಬ್ಬರೇ ಯಾರು ಹೇಳತ್ತೀರಿ, ಅದು ಬರಬೇಡ, ಜೋರಾಗಿ ಹೇಳ್ರಿ. ತಂದೆ ಮಾಡಿದಂತ ಮೊದಲನೇ ಕಾರ್ಯ ಯಾವುದು? ನಮ್ಮ ಮೇಲೆ ಕನಿಕರ ತೋರಿಸಿದ್ದಾನೆ. ಎರಡನೇದಾಗಿ ತಂದೆ ಏನ್ ಮಾಡಿದಾನ್ರಿ? ನಮ್ಮನ್ನು ಕಾಪಾಡಿದ್ದಾನೆ. ಮೂರನೇದಾಗಿ ಏನ್ ಮಾಡಿದಾನೆ ದೇವರು? ನಮ್ಮನ್ನ ಏನ್ ಮಾಡಿದಾನೆ ಆತನು? ನಿಜವಾಗಿ 3 ಕಾರ್ಯಗಳು ನಿನ್ ಜೀವಿತದಲ್ಲಿ ಇವತ್ತು ತಂದೆ ರೂಪದಲ್ಲಿ ನೀನು ಅನುಭವಿಸ್ತಾ ಇದ್ದರೆ ನೀನೇನ್ ಮಾಡ್ತೀಯ? ನೀನೇನ್ ಮಾಡ್ತೀಯ? ಆರಾಧನೆ ಮಾಡ್ತೀಯ, ನೀನು ಬಾಯಿ ತೆರಿತೀಯ, ನೀನು ತಂದೆಗೆ ಸ್ತೋತ್ರ ಸಲ್ಲಿಸ್ತೀಯ. ಓ ತಂದೆ ದೇವರೇ, ಇವತ್ತು ದಾವೀದನ ಮೂಲಕವಾಗಿ ನನ್ನ ಜೊತೆ ನೀವು ಮಾತಾಡಿ. ದೇವರೇ, ದಾವೀದನ ಮೂಲಕವಾಗಿ ನನ್ನ ಜೊತೆ ಮಾತಾಡಿದ್ದೀರಿ. ದೇವರ ಆರಾಧನೆಗೋಸ್ಕರವಾಗಿ ನನ್ನ ಹೃದಯವನ್ನು ಸಿದ್ಧಪಡಿಸಿದ್ದೀರಿ. ದೇವರೇ, ಹೌದು ಸ್ವಾಮಿ, ಈ ಲೋಕದಲ್ಲಿರುವಂತಹ ತಂದೆಗಿಂತಲೂ ದೇವ ಸ್ವಾಮಿ ನೀನು ಎಷ್ಟು ನನ್ನ ಮೇಲೆ ಕನಿಕರ ಇಟ್ಟಿದೆಯಪ್ಪ ದೇವರು. ನೀನು ಕನಿಕರ ಪಡುವಂತ ದೇವರಪ್ಪ. ಕೀರ್ತನೆ 103 13ನೇ ವರ್ಷದಲ್ಲಿ ಹೇಳುವಂತೆ,
ಒಬ್ಬ ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂತೆ ನಾನು ನನ್ನ ಮಕ್ಕಳನ್ನು ಕನಿಕರಿಸ್ತೇನೆ ಎಂಬುದಾಗಿ ನೀವು ಹೇಳಿದ್ಯಾ. ಅಪ್ಪ, ನಿನ್ನ ಕನಿಕರ ಇದ್ದಿದ್ದರಿಂದಲೇ, ನಿನ್ನ ಕಣದೃಷ್ಟಿ ಇದ್ದಿದ್ದರಿಂದಲೇ ದೇವರೇ ಹೌದು ಸ್ವಾಮಿ, ಇವತ್ತು ನಾನು ಕ್ಷೇಮವಾಗಿದ್ದೀನಪ್ಪ ದೇವರೇ, ನಿನಗೆ ಸ್ತೋತ್ರಪ್ಪ. ಎರಡನೇದಾಗಿ ದೇವರೇ ಹೌದು ಸ್ವಾಮಿ, ಅವುಗಳನ್ನು ನನ್ನ ಕೈಗಳಿಂದ ಯಾರು ಕಸ್ಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದಿರಿ. ಎರಡನೇದಾಗಿ ನನಗೆ ಕಾಪಾಡುವಂತ ದೇವರು ನೀವಾಗಿದ್ದೀರಿ. ಈಗ ಯಾವ ರೀತಿಗೆ ದಾವೀದನನ್ನು ಸೌಲನ ಕೈಯಿಂದ ತಪ್ಪಿಸಿದ್ರು, ಪೇತ್ರನನ್ನು ಸೈತಾನನ ಕೈಯಿಂದ ನೀವು ತಪ್ಪಿಸಿದ್ರು. ದೇವರೇ ಹೌದು ಸ್ವಾಮಿ, ಅದ್ಭುತವಾದ ರೀತಿಯಿಂದ ದೇವರೇ ಹೌದು ಸ್ವಾಮಿ, ಪೇತ್ರನನ್ನು ತುಳಿಯಬೇಕು, ಪೇತ್ರನನ್ನು ಒನೆಯಬೇಕೆಂಬುದಾಗಿ ಸೈತಾನ ಅನೇಕ ಸಲ ಆತನು ದೇವರು ಕೇಳಿಕೊಂಡಾಗ ಯೇಸು ಕ್ರಿಸ್ತನ ಮಧ್ಯಸ್ಥಿಕೆ ವಹಿಸಿ ಅವತ್ತಿಗೆ ಪೇತ್ರನನ್ನು ಕಾಪಾಡಿದನು. ಅದೇ ರೀತಿಗೆ ದಾವೀದನನ್ನು ಸೌಲನ ಕೈಯಿಂದ ಯಾವ ರೀತಿಗೆ ದೇವರು ಕಾಪಾಡದಂತಿದ್ದೇವೆ. ಈ ಲೋಕದಲ್ಲಿ ಶತ್ರುವಿನಿಂದ, ಸೈತಾನನಿಂದ, ಅನೇಕ ಉಪದ್ರವದಿಂದ ದೇವರೇ ಹೌದು ಸ್ವಾಮಿ ನನ್ನ ಇಲ್ಲಿ ತನಕ ಕಾಪಾಡಿದ್ದೇವೆ. ನೀನು ಕಾಪಾಡುವಂತ ದೇವರು, ನನ್ನ ತಂದೆಯಾಗಿದ್ದು ನನ್ನನ್ನು ಕಾಪಾಡ್ತಾ ಇದ್ದೇವೆ ದೇವರೇ, ನಿಮಗೆ ಸ್ತೋತ್ರ. ಮೂರನೇದಾಗಿದ್ದೇವೆ ಹೌದು ಸ್ವಾಮಿ, ಈ ಲೋಕದಲ್ಲಿ ನನ್ನನ್ನು ಪೋಷಿಸ್ತಾ ಇದ್ದೇವೆ. ಯಾಕಂದ್ರೆ ನನ್ನ ತಂದೆ ನೀವಾಗಿದ್ರೇಯ, ನನ್ನ ಆಧಾರಕರ್ತನು ನೀವಾಗಿದ್ರೇಯ, ನನಗೆ ಪೋಷಣೆ ಮಾಡುವಂತ ದೇವರು ನೀವಾಗಿದ್ರೇಯ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಆದರೆ ನಿನ್ನನ್ನು ಬೇಡಿಕೊಳ್ಳುವವರಿಗೆ ಯಾವ ಕೊರತೆ ಇಲ್ಲಪ್ಪ ದೇವೆ, ಯಾವ ಮೇಲೆ ಕೊರತೆ ಇಲ್ಲಪ್ಪ ದೇವೆ. ಎಲಿಯನನ್ನು ದೇವ ಸ್ವಾಮಿ ಕಾಗೆಯ ಮೂಲಕವಾಗಿ ಯಾವ ರೀತಿ ಆಹಾರ ಕಳಿಸಿದ್ರು, ಅದೇ ರೀತಿ ದೇವ ನನ್ನ ಜೀವಿತದಲ್ಲಿ ತಿಳಿಯದ ರೀತಿಯಿಂದ ಅನೇಕ ಸಲ ದೇವ ನನ್ನ ಜೀವಿತದಲ್ಲಿ ದೇವೇ ಹೌದು ಸ್ವಾಮಿ ನೀವು ಅನೇಕ ಸಹಾಯಗಳನ್ನು ಮಾಡಿದ್ದೇವರು ಹೌದು ಸ್ವಾಮಿ, ನನಗೆ ಪೋಷಣೆ ಮಾಡ್ತಾ ಇದ್ರೆ. ಈ ರೀತಿಗೆ ನನ್ನನ್ನು ಪೋಷಣೆ ಮಾಡುವಂತ ದೇವರಿಗೆ ನಾನು ಆರಾಧನೆ ಮಾಡ್ತೇನೆ. ಮೂರು ರೀತಿಯಿಂದ ತಂದೆಯಾದ ಮಾಡುವಂತ ಕಾರ್ಯಗಳು ಮೂರು ರೀತಿಯಿಂದ ನನ್ನ ಜೀವಿತದಲ್ಲಿ ಮಾಡಿದಕ್ಕಾಗಿ ಅಯ್ಯ ಈ ಚಿಕ್ಕ ಸ್ತುತಿ ಆರಾಧನೆಯನ್ನು ಮುಂದೆ ಬಾರಿಗೆ ಸಮರ್ಪಿಸ್ತೇನೆ ಅಂತ ಹೇಳಿ ಒಂದು ಥ್ಯಾಂಕ್ಸ್ ರೀ, ಒಂದು ಚಿಕ್ಕ ಥ್ಯಾಂಕ್ಸ್ ದೇವರಿಗೆ ಹೇಳಿದ್ರೆ ದೇವರು ಬಹಳ ಸಂತೋಷ ಪಡುವಂತಾಗಿದ್ದಾನೆ. ಅಲ್ಲೇ ಹಾಗಾದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ, ದೇವರಿಗೆ ಆರಾಧನೆ ಸಲ್ಲಿಸೋಣ. ಹಾಗಾದ್ರೆ ಬನ್ನಿ, ಒಂದ್ ವೇಳೆ ಯಾರಾದ್ರೂ ನಿಮ್ ಜೀವಿತದಲ್ಲಿ ದೇವರು ತಂದೆಯಾಗಿದ್ದು ಈ ಮೂರು ಕಾರ್ಯಗಳನ್ನು ಒಂದ್ ವೇಳೆ ಮಾಡುವುದಾದ್ರೆ ದಯವಿಟ್ಟು ಆರಾಧನೆ ಮಾಡಿ. ಯಾರು ದಯವಿಟ್ಟು ಬಾಯಿ ಮುಚ್ಕೊಂಡಿರ್ಬೇಡ್ರಿ, ಆರಾಧನೆ ಹೋಗೋಣ. ದೇವರ ವಾಕ್ಯವನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೆ ಆರಾಧನೆ ಮುಂಚೆ ಒಂದು ಸೂಚನೆ ನೆನ್ಪಿಟ್ಕೊಡ್ರಿ. ಹೊಸದಾಗಿ ಯಾರು ಬ್ಯಾಪ್ಟಿಸಮ್ ತಗೊಂಡಿಲ್ಲ 4 ಜನ, ಅವ್ರು ಫಸ್ಟ್ ಆರಾಧನೆ ಮಾಡ್ತಾರೆ. ನಾವು ಫಸ್ಟ್ ಅವ್ರಿಗೆ ಚಾನ್ಸ್ ಕೊಡೋದು ಏನ್ರಿ. ಯಾರು 4 ಜನ ಮೊನ್ನೆ ಬ್ಯಾಪ್ಟಿಸಮ್ ತಗೊಂಡಿರಲ್ಲ, ಫಸ್ಟ್ ಅವ್ರಿಗೆ ಆರಾಧನೆಗಾಗಿ ನಾವು ಸಮಯ ಕೊಡೋಣ. ಅವರು 4 ಜನ ಆರಾಧನೆ ಮಾಡಿದ ನಂತರ ಸಣ್ಣ ಮಕ್ಕಳು ಆರಾಧನೆ ಮಾಡ್ತಾರೆ, ಸಂಡೇ ಸ್ಕೂಲ್ ಮಕ್ಕಳು ಆರಾಧನೆ ಮಾಡ್ತಾರೆ. ಸಂಡೇ ಸ್ಕೂಲ್ ಮಕ್ಕಳು ಆರಾಧನೆ ಮಾಡಿದ ನಂತರ ಎಲ್ಲರೂ ಕೂಡ ನಾವು ದೇವರನ್ನ ಆರಾಧನೆ ಮಾಡೋಣ. ಈ ರೀತಿಯಾಗಿ ನಾವು ಕ್ರಮವಾಗಿ ದೇವರಿಗೆ ಆರಾಧನೆ ಮಾಡೋಣ. ಬನ್ನಿ ದೇವರಿಗೆ ಆರಾಧನೆಯಲ್ಲಿ ಪ್ರವೇಶ ಮಾಡೋಣ.